ಕಾಂಗ್ರೆಸ್ನಲ್ಲಿ ಕ್ರಾಂತಿಯ 2.0 ಶುರು ಆಗುತ್ತೆ ಅಂತ ಮೊನ್ನೆ 2.5 ವರ್ಷ ಆಗ್ತಿದ್ದಂಗೆ ಡೈಲಿ ಅಲ್ಲಿ ಹೋದ್ರಲ್ಲ ಸರ್ ಶಾಸಕರೆಲ್ಲ, ಅದ್ರ 2ನೇ ಭಾಗ ಶುರು ಆಗುತ್ತೆ ಅಂತ ಬಿಜೆಪಿ ಅವರು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಇರ್ತಾನೆ, ಕಾಂಗ್ರೆಸ್ನವರಲ್ವಲ್ಲ. ಯಾರು ಶಿವಗಂಗಾ ಹೇಳಿದ್ದಾರೆ, ಡೇಟೇ ಕೊಡ್ತಾ ಇದ್ರು ಯಾರು ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ಗೆ ನಮ್ಮ ಶಿವಗಂಗಾ ಅವ್ರಿಗೆ ಏನು ಮಾಹಿತಿ ಇದೆಯೋ, ಅವ್ರಿಗೆ ಯಾವ ಶಕ್ತಿ ಇದೆಯೋ ಗೊತ್ತಿಲ್ಲ. ನಮಗೆಲ್ಲ ಇನ್ನೂ ಆ ಥರದ ಯಾವುದೂ ಮಾಹಿತಿನೂ ಇಲ್ಲ, ಆ ಥರ ದಿವ್ಯ ಶಕ್ತಿನೂ ಇಲ್ಲ. ಬಹುಶಃ ನನಗೆ ಗೊತ್ತಿದ್ದಂಗೆ ನವಂಬರ್ ಕ್ರಾಂತಿ ಮುಗಿದೋಯ್ತು, ಡಿಸೆಂಬರು ಮುಗೀತು, ಜನವರಿನೂ ಆಯಿತು. ಹಿಂಗೇನೆ ಏನೇ ತೀರ್ಮಾನ ಒಂದು ಗೌರವಯುತವಾದಂಥ ರೀತಿಯಲ್ಲಿ ಈ ಹೈಕಮಾಂಡೇ ಅವರಿಬ್ಬರಿಗೆ ಇವ್ರನ್ನೇ ಮುಂದುವರಿಸ್ತಾರೋ, ಬದಲಾವಣೆ ಮಾಡ್ತಾರೋ, ರೀಶಫಲ್ ಮಾಡ್ತಾರೋ, ಯಾವುದೇ ವಿಚಾರನ ನಮ್ಮಲ್ಲಿ ಅದೇ ಇರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರು, ಮೇಡಮು, ಸುರ್ಜೇವಾಲಾ, ಇವರು ವೇಣುಗೋಪಾಲ್ 100ಕ್ಕೆ 100 ಅನ್ಯೋನ್ಯವಾಗಿ ಎಲ್ಲ ಬಗೆಹರಿಸ್ತಕ್ಕಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ಮಾಡ್ತಾರೆ. ಸೊ ಅದು ರೀಶಫಲ್ಗೆ ಲಿಮಿಟ್ ಆಗುತ್ತೋ, ಲೀಡರ್ಶಿಪ್ ಚರ್ಚೆ ಆಗುತ್ತೋ, ಅದು ಅವ್ರದ್ದು ಹಂತದಲ್ಲೇ ಬಿಟ್ಟಿದ್ದೇವಿನ ಇಲ್ಲಿ ನಾವು ಮಾತನಾಡೋದ್ರಲ್ಲ ಅದು ಅರ್ಥನೂ ಇಲ್ಲ, ಅದು ಅವಶ್ಯಕತೆ. ಅದು ಈಗ ಆ ಮಟ್ಟಕ್ಕೆ ಅಂದಮೇಲೆ ನಾವು ಡೇಟ್ ಫಿಕ್ಸ್ ಮಾಡೋಕ್ಕಾಗದ, ಅವರೇ ಡೇಟ್ ಫಿಕ್ಸ್ ಮಾಡಬೇಕಲ್ಲ, ಅದರಿಂದ ಅದೆಲ್ಲ ಏನು ಪ್ರಯೋಜನ. ಇವತ್ತು ಅಶೋಕ್ ಅವರು ಮತ್ತು ಚಲುವರಾಯಸ್ವಾಮಿ ಸ್ವಾಮಿ ಎಲ್ಲರೂ ಅಲ್ಲಿ ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಿದ್ದಾರೆ ಸರ್. ಈಗ ಗೆಜ್ಜಿಲಗೆರೆ ಕಳೆದ 1 ತಿಂಗಳಿಂದನೇ ಪ್ರಾರಂಭ ಆಗಿದೆ. ನಮ್ಮ ಅಲ್ಲಿಯ ಶಾಸಕರು ಪುರಸಭೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಕ್ಯಾಬಿನೆಟ್ಗೆ ತಂದು ಕೆಲವು ಮದ್ದೂರಿನ ಅಕ್ಕಪಕ್ಕ ಗ್ರಾಮಗಳನ್ನ ಸೇರಿಸ್ಕೊಂಡು ಪುರಸಭೆಯಾಗಿ ನೋಟಿಫೈ ಆಗಿಬಿಟ್ಟಿದೆ. ಈ ಹಂತದಲ್ಲಿ ಇವರು ನಮ್ಮ ಗಜ್ಜಲಗೆರೆಯನ್ನು ಬಿಟ್ಟು ನೀವು ಮಾಡಿ ಅಂತೇಳಿ ಆ ಗೆಜ್ಜಲಗೆರೆ ಅಲ್ಲಿ ಡೈರಿ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಮಗೆ ಸಂಪನ್ಮೂಲ ಇದೆ. ನಮಗೆ ಆ ಸಂಪನ್ಮೂಲ ಒಟ್ಟಾರೆ ಹೋಗಿ ಹಂಚಿಕೆ ಆಗುತ್ತೆ. ಈ ಸಂಪನ್ಮೂಲ ಬರುವಂಥ ಟ್ಯಾಕ್ಸು ಇನ್ನೊಂದು ನಮ್ಮ ಪಂಚಾಯತಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಕೇಳ್ತಾ ಇದ್ದಾರೆ. ಬಟ್ ಎಲ್ಲೇ ಮಾಡಿದ್ರು, ಈ ಊರಿಗೆ ಆ ಊರಿಗೆ ಮಾಡಿದ್ರು ಮದ್ದೂರು ತಾಲೂಕಿಗೆ ಮಾಡೋದು, ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಕ್ಕೆ ಮಾಡೋದು. ಬಟ್ ನಾನು ಇವರು ಶಾಸಕರ ಹತ್ರನೂ ಮಾತಾಡಿದೆ, ಈ ಥರ ಇದೆ ಅಂತ ನನಗೂ ಮೆಮೊರಂಡಮ್ ಕೊಟ್ಟಿದ್ದರು. ಸೊ ಶಾಸಕರು ಮತ್ತೆ ನಾನು ಅಲ್ಲಿ ಅವ್ರನ್ನ ಕರೆಸ್ಕೊಂಡು ಅಥವಾ ನಾನೇ ಅಲ್ಲಿ ಹೋಗೋ ಮಾತನಾಡ್ತೀನಿ ಅಂತೇಳಿ ನನ್ನ ಹತ್ರ ಒಪ್ಕೊಂಡಿದ್ರು. ಸೊ ಇದ್ರ ಮಧ್ಯದಲ್ಲಿ ಅವರು ಕಂಟಿನ್ಯೂಟಿ ಆಗಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡಿದ್ದಾರೆ ಮೈಸೂರಿನಲ್ಲಿ, ಅವರ ಗೆಜ್ಜಲಗೆರೆಯ ಪಂಚಾಯತಿ ವ್ಯಾಪ್ತಿಯ ರೈತರು ಮೆಂಬರ್ಗಳು. ಸೊ ಮತ್ತೆ ನನಗೆ ಫೋನ್ ಮಾಡಿ ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿದರು. ಇದ್ರ ಮಧ್ಯದಲ್ಲಿ ಅಶೋಕರು ಎಂಟ್ರಿ ಆಗಿದ್ದಾರೆ. ಬಹುಶಃ ಅವ್ರು ಹೋಗಿ ಬರಲಿ, ಏನು ಹೇಳಿ ಬರ್ತಾರೆ ನೋಡೋಣ. ಸೊ ಬಹುಶಃ ಅಸೆಂಬ್ಲಿನೂ ಶುರು ಆಗುತ್ತೆ. ಬಿಫೋರ್ ದಟ್ ನಾನು MLA ಅವ್ರ ಹತ್ರ ಮಾತಾಡ್ತೀನಿ. ಸೊ MLA ಅವ್ರು ಏನಾರು ಇವತ್ತು ನಾಳೆ ಅವರು ಹೋಗಿ ಅದನ್ನು ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋತಾರ ಅಥವಾ ಇಲ್ಲ, ಅದು ಯಾವ ಥರ ಅನ್ನೋದನ್ನು ಸ್ವಲ್ಪ MLA ಅವರೇ ಅದಕ್ಕೆ ಆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿ